ಈಗ ಮೊದಲನೇ ಪ್ರಶ್ನೆ, ಪ್ರತಿ ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ರೈಲು ಮಧ್ಯಾಹ್ನ 7:15 ಒಂದು ನಿಲ್ದಾಣದಿಂದ ಹೊರಡುತ್ತದೆ. 90 ಕಿಲೋಮೀಟರ್ ದೂರವಿರುವ ಮತ್ತೊಂದು ನಿಲ್ದಾಣವನ್ನು ಆ ರೈಲು ಯಾವ ಸಮಯಕ್ಕೆ ತಲುಪುತ್ತದೆ? ಈ ಪ್ರಶ್ನೆಯಲ್ಲಿ ಏನೇನು ಕೊಟ್ಟಿದ್ದಾನೆ ನಮ್ಮ ಪ್ರಶ್ನೆಯಲ್ಲಿ ನೋಡೋದಾದ್ರೆ ಆ ರೈಲಿನ ವೇಗ ಕೊಟ್ಟಿದ್ದಾನೆ, ಹಾಗೆ ಮತ್ತ ದೂರ ಕೂಡ ಕೊಟ್ಟಿದ್ದಾನೆ. ಮತ್ತೆ ಈಗ ವೇಗ ಎಷ್ಟಿದೆ? 72 ಕಿಲೋಮೀಟರ್ ಪ್ರತಿ ಗಂಟೆಗೆ. ಹಾಗೆ ದೂರ ಕೊಟ್ಟಿದ್ದಾನೆ, ದೂರ ಎಷ್ಟಿದೆ? 90 ಕಿಲೋಮೀಟರ್. ಈಗ ನಾವು ಏನ್ ಕಂಡುಹಿಡಿಯಬೇಕು? ಕಾಲ. ಎಸ್, ಗುಡ್. ಈಗ ಕಾಲವನ್ನು ಕಂಡುಹಿಡಿಯುವ ಸೂತ್ರ ಏನಿದೆ? ಕಾಲ ಈಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ವೇಗ. ಹೌದಾ? ಈಗ ದೂರ ಎಷ್ಟಿದೆ? 90 ಕಿಲೋಮೀಟರ್. ವೇಗ 72 ಕಿಲೋಮೀಟರ್. ಓಕೆ, ಈಗ ಕಿಲೋಮೀಟರ್ ಮತ್ತು ಕಿಲೋಮೀಟರ್ ಕ್ಯಾನ್ಸಲ್ ಆಯ್ತು. ಈಗ 99 72 ಯಾವ್ದಾದ್ರು ಒಂದೇ ಮಗ್ಗಿಲಿ ಬರ್ತಾವ? ಯಾವ ಮಗ್ಗಿಲಿ ಬರ್ತಾವ? ಎಷ್ಟು? 18 4. ಎಸ್, ಗುಡ್. 18. ಎಸ್, ವೆರಿ ಗುಡ್. ಈಗ 5/4 ಇದನ್ನ ನಾವು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿದಾಗ ನಮಗೆ ಎಷ್ಟು ಗಂಟೆ ಅಂತ ಸಿಗುತ್ತೆ ನೋಡೋಣ.